ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಹರಿಕಾರರಾದ ಶ್ರೀಯುತ ಚಲಪ್ರಸಾದ್ ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಹಿತೈಷಿಗಳು ಶ್ರೀಯುತ ಚಲಪ್ರಸಾದ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಲಾಯಿತು. ವಿಶೇಷವಾಗಿ ಶ್ರೀಯುತ ಚಲಪ್ರಸಾದ್ ರವರ ಮೇಲೆ ಅವರ ಅಭಿಮಾನಿಗಳು ಹೂವಿನ ಸುರಿಮಳೆಯನ್ನು ಸುರಿದ ದೃಶ್ಯ ಕಂಡುಬಂತು. ಹಾಗೆಯೇ ಪೌರ ಕಾರ್ಮಿಕರಿಗೆ ಕಿಟ್ ವಿತರಣೆ, ರಸಮಂಜರಿ ಕಾರ್ಯಕ್ರಮ, ದಾಸೋಹ ವಿತರಣೆ ಸೇರಿದಂತೆ 10 ಹಲವು ಜನಪರ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ, ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಉಸ್ಕೂರು ಮಧುರಣ್ಣ, ಪದ್ಮನಾಭ್, ಸದ್ದಾಂ, ಬೊಮ್ಮಸಂದ್ರ ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್, ಯುವ ನಾಯಕರಾದ ಬೊಮ್ಮಸಂದ್ರ ದಿಲೀಪ್ ಚಲಪತಿ, ಪುನೀತ್ ಪ್ರಸಾದ್, ಕಾಚನಾಯಕನಹಳ್ಳಿ ಕಿರಣ್ ಕುಮಾರ್, ಗಟ್ಟಹಳ್ಳಿ ಸೀನಪ್ಪ, ಮುಕುಂದ ಪಟೇಲ್, ಬೊಮ್ಮಸಂದ್ರ ಮುರುಗೇಶ್, ಮುರಳಿ, ಸಂಜೀವ್ ಸಾವಂತ್, ಶಿವಕುಮಾರ್, ಬಿಗ್ ಬಾಸ್ ಖ್ಯಾತಿಯ ವಿನ್ನರ್ ಕಾರ್ತಿಕ್, ಸ್ನೇಹಿತ್, ಯುವ ನಾಯಕರಾದ ಚಂದಾಪುರ ಸರ್ಕಲ್ ವೆಂಕಿ, ಅತ್ತಿಬೆಲೆ ಮಹಾನ್, ಬನಹಳ್ಳಿ ಅಭಿ, ಪ್ರವೀಣ್ ಪಾಪು, ಮಧು, ನವೀನ್, ಕಾಂತರಾಜ್ ಮತ್ತು ಬೊಮ್ಮಸಂದ್ರ ಕೈಗಾರಿಕಾ ಸಂಘದ ಪದಾಧಿಕಾರಿಗಳು, ಅಭಿಮಾನಿಗಳು, ಹಿತೈಷಿಗಳು ಭಾಗವಹಿಸಿದ್ರು. ತುಂಬ ಕೇಳಿದೆ ಸರ್ ಹೆಸರು. ಇವತ್ತು ಸಿಗೋದಕ್ಕೆ ಒಂದು ಅವಕಾಶ ಸಿಕ್ತು. ವಿಶಿಂಗ್ ಯು ವೆರಿ ಹ್ಯಾಪಿ ಬರ್ತ್ಡೇ ಇಬ್ಬರಿಗೂ. ಹ್ಯಾಪಿ ಬರ್ತ್ಡೇ ಸರ್, ಹ್ಯಾಪಿ ಬರ್ತ್ಡೇ. ನಮ್ಮ ಸರ್ಕಲ್ ವೆಂಕಿಯವರು ಮತ್ತು ನಮ್ಮ ಮಹಾನ್ ಅವರು ತುಂಬ ಹೇಳೋರು. ಇವತ್ತು ಹುಟ್ಟಿದ ಹಬ್ಬ, ಆ್ಯಕ್ಚುಲಿ ಹುಟ್ಟಿದ ಹಬ್ಬ ಅಂತಾರಲ್ಲ, ಈ ಹಬ್ಬ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ಅದಕ್ಕೆ ಹುಟ್ಟಿದ ಹಬ್ಬ ಅಂತ ಏನಕ್ಕಂತಾರೆ ಅಂತ. ನಿಮ್ಮ ಇಷ್ಟು ಸಪೋರ್ಟು, ಇಷ್ಟು ಜನರು ಇಷ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಮಾಡಿರುವಂಥ ಒಳ್ಳೆ ಕೆಲಸಗಳು, ನೀವು ಮಾಡಿರುವಂಥ ಅಂದರೆ ಆ ಮೈನ್ ರೋಡಲ್ಲಿ ಬರೋವಲ್ಲೇ ಅಲ್ಲಿ ಪೊಲೀಸಿಂದನೇ ಶುರುವಾಯಿತು. ತುಂಬ ಎಲ್ಲರಿಗೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಸ್ಪೋರ್ಟ್ಸ್ಗೆಲ್ಲ ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ ಕೇಳ್ಬಿಟ್ಟೆ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಸಪೋರ್ಟು ಹೀಗೆ ಇರಲಿ ಎಲ್ಲರ ನಾನು. ಆ್ಯಂಡ್
ನಿಮ್ಮ ಈ ತಾಲೂಕಿನ ಜನರು ನಮಗೆ ಬಿಗ್ ಬಾಸ್ನಲ್ಲಿದ್ದಾಗ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ನಾನು ಇನ್ವೈಟ್ ಮಾಡಿದ್ದಕ್ಕೆ. ಸರ್ ಇವತ್ತು ಆ್ಯಕ್ಚುಲಿ ತುಂಬ ಬ್ಯುಸಿ ಇದೆ, ಬಟ್ ಹಿಂಗೆ ನಿಮ್ಮ ಬಗ್ಗೆ ಆ್ಯಕ್ಚುಲಿ ತಿಳ್ಕೊಂಡು ನಿಮ್ಮ ಬರ್ಡೇ ಅಂತ ಹೇಳಿದ ತಕ್ಷಣ ಬರಲೇಬೇಕು ಅಂತ ಎಲ್ಲ ಕೆಲಸಗಳನ್ನು ಸೈಡಿಗೆ ಬಂದಿದೆ. ಯಾಕಂದರೆ ವೆರಿ ಸ್ಪೆಷಲ್ ಅಂತ ಅನಿಸ್ತು. ಯಾಕಂದರೆ ನೀವು ತುಂಬ ಸಮಾಜ ಸೇವೆ ಮಾಡ್ತೀರಾ ಅಂತ ನಾನು ಕೇಳ್ಪಟ್ಟೆ. ಆ್ಯಂಡ್ ಒಳ್ಳೇದಾಗಲಿ, ಇದೇ ರೀತಿ ನಿಮ್ಮ ಕೆಲಸಗಳು ಮುಂದುವರಿಸ್ತಾ ಇರಿ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಚಲಪ್ರಸಾದ್ ಸರ್ ಇಬ್ಬರಿಗೂ. ಆ್ಯಂಡ್ ಸರ್ಕಲ್ ವೆಂಕಿ ಅವ್ರಿಗೆ ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್.
ಮಾನ್ ಆ್ಯಕ್ಚುಲಿ ಯಾವಾಗಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಸಿನಿಮಾ ರಂಗಕ್ಕೆ ಮತ್ತು ಕನ್ನಡ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಾರೆ. ನಿಮಗೂ ಅಷ್ಟೇ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಮ ಫ್ಯಾಮಿಲಿಯಿಂದ ಮೇಡಮ್ ಕೂಡ ಮಾತಾಡ್ಸಿದ್ರು, ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ವಿ ಅಂತ, ತುಂಬ ಸಪೋರ್ಟ್ ಮಾಡಿದ್ವಿ ಅಂತ. ಮುಂದೆ ಕೂಡ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇನ್ನೂ ಬೆಳಿತೀವಿ. ಥ್ಯಾಂಕ್ ಯು ಸರ್. ಜನಪ್ರಿಯ ಮುಖಂಡರುಗಳು ನಮ್ಮ ಚಲಪತಿಯವರು ಮತ್ತು ನಮ್ಮ ಪ್ರಸಾದ್ರವರು, ಚಲಪತಿ ಪ್ರಸಾದ್ರವರು ಇಬ್ಬರು ಕೂಡ ನಮ್ಮ ಮುಖಂಡರುಗಳು. ಅವರು ಈ ಭಾಗದಲ್ಲಿ ಬಡವರ ಪರವಾಗಿ ಕೆಲಸ ಮಾಡುವಂಥವರು. ಅವರಿಗೆ ಇಬ್ಬರೂ ಕೂಡ ಒಂದೇ ದಿವಸ ಹುಟ್ಟುಹಬ್ಬ. ನಾನು ತುಂಬ ಸಂತೋಷದಿಂದ ಅವರಿಗೆ ಈ ಒಂದು ಹುಟ್ಟುಹಬ್ಬದಲ್ಲಿ ಭಾಗವಹಿಸಬೇಕು ಮತ್ತು ಅವರಿಗೆ ಶುಭಾಶಯವನ್ನು ಕೋರಬೇಕು ಅಂತೇಳಿ ಬಂದಿದ್ದೇನೆ. ನಾನು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಒಂದು ದಿನ ತುಂಬ ಸಂತೋಷದಿಂದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತೇನೆ. ಅವರು ಯಾವತ್ತೂ ನಗನಗ್ತಾ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಮತ್ತು ಉತ್ತಮವಾದಂಥ ಆರೋಗ್ಯವನ್ನು ಆ ದೇವರು ಕರುಣಿಸಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮತ್ತು ಅವರು ಈ ಭಾಗದಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥ ನಮ್ಮ ಮುಖಂಡರು ನಮಗೆ ಹೆಮ್ಮೆಯಿಂದ ಈ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಬೊಮ್ಮಸಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹುಟ್ಟುಹಬ್ಬನ ನಮ್ಮ ಯುವಕ ಮಿತ್ರರು ಎಲ್ಲರೂ ಸೇರಿಕೊಂಡು ಅದ್ದೂರಿಯಾಗಿ ಮಾಡ್ತಾರೆ. ವರ್ಷದಿಂದ ವರ್ಷಕ್ಕೆ ಅದ್ದೂರಿಯಾಗಿ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ಹುಟ್ಟುಹಬ್ಬ ಯಾರ್ದು ಅಂತ ಹೇಳಿದ್ರೆ ಚಲಾಪ್ರಸಾದ್ ಅವ್ರದ್ದು. ಚಲಾಪ್ರಸಾದ್ ಅವ್ರ ಹುಟ್ಟುಹಬ್ಬ ಅಂತ ಹೇಳಿದಾಗ ಇಡೀ ತಾಲೂಕಿನಲ್ಲೇ ಒಂದು ಹಬ್ಬದ ವಾತಾವರಣದಲ್ಲಿ ಇವತ್ತೆಲ್ಲ ನಮ್ಮ ಯುವಕ ಮಿತ್ರರು ಸೇರಿಕೊಂಡು ಇದನ್ನು ಮಾಡ್ತಾರೆ. ಇಷ್ಟು ಅದ್ದೂರಿಯಾಗಿ ಈ ಹಬ್ಬನ ಆಗಬೇಕಿದ್ದಾಗ ಇದಕ್ಕೆ ಮೂಲ ಕಾರಣ ಬಂದು ನಮ್ಮ ಮುರಳಿ ಸಾರ್ ಅವರು, ಸಂಜೀವ್ ಸಾವಂತ್ ಅವರು, ಮತ್ತು ಕಿರಣ್, ನಮ್ಮ ಅಧ್ಯಕ್ಷರಾದಂಥ ಪುರಸಭೆ ಗೋಪಾಲ್ರವರು, ಮತ್ತು ನಮ್ಮ ಸುಮಾರು ಯುವಕ ಮಿತ್ರರು ಎಲ್ಲ ಸೇರಿಕೊಂಡು ಪ್ರತಿ ವರ್ಷವೂ ಈ ಸಲ ಮಾಡ್ತಾನೆ ಇರ್ತಾರೆ. ಮತ್ತು ನಮ್ಮ ಯುವಕ ಮಿತ್ರರಾದಂಥ ದಿಲೀಪ್, ಸಿಂಗಮ್, ಮುನ್ಕೃಷ್ಣ, ಇನ್ನು ಅವರ ಬಂಧು ಬಳಗದವರು ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡು ಪ್ರತಿ ವರ್ಷವೂ ಒಂದೊಂದು ವರ್ಷಕ್ಕಿಂತ ವರ್ಷಕ್ಕೆ ಅದ್ದೂರಿಯಾಗಿ ಮಾಡ್ತಿದ್ದಾರೆ. ನಮಗೆ ಗೊತ್ತಿರೋ ಪ್ರಕಾರ ನಾವೇನು ಅಂಥ ದೊಡ್ಡ ಸೇವೆನೇನು ಅವ್ರಿಗೇನು ಮಾಡಿಲ್ಲ. ಬಟ್ ನಮ್ಮ ಕೈಲಾದಷ್ಟನ್ನು ನಾವು ಸಮಾಜಮುಖಿ ಕೆಲಸಗಳನ್ನು ಪ್ರತಿ ವರ್ಷವೂ ಮಾಡ್ತಾನೇ ಇರ್ತೀವಿ. ಅದು ನಮ್ಮದು ಸ್ಟ್ಯಾಂಡರ್ಡ್ ಫಿಕ್ಸು. ವರ್ಷದಿಂದ ವರ್ಷಕ್ಕೆ ಸ್ವಲ್ಪ ಸಮಾಜಮುಖಿ ಕೆಲಸಗಳು ಮತ್ತು ದುಡ್ಡಿನ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತಾನೆ ಇರುತ್ತೆ. ಬಡವರಿಗೆ, ಬಗ್ಗರಿಗೆ ಮತ್ತು ಪೌರ ಕಾರ್ಮಿಕರಿಗೆ ಇರ್ಬೋದು, ಈ ಥರ ನಾವು ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸುಮಾರು 2 ವರ್ಷಗಳಿಂದ ನಾವು ಕೊಟ್ಕೊಂಡು ಬರ್ತಾನೇ ಇದ್ದೀವಿ. ಈ ರೀತಿ ನಾವು ಮಾಡ್ತಾನೇ ಇದ್ದೀವಿ.
ಸೊ ಇದೆಲ್ಲ ಆಗಲಿಕ್ಕೆಲ್ಲನೂ ನಮ್ಗೆ ಏನು ಅಂತ ಹೇಳಿದ್ರೆ ನಮ್ಮ ಈ ಜೊತೆಯಲ್ಲಿರುವಂಥ ಯುವಕ ಮಿತ್ರರ ಶಕ್ತಿ, ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಚಿನಾಕ್ನಲ್ಲಿ ಕಿರಣ್ ಮತ್ತು ನಮ್ಮ ಗೋಪಾಲ್ ಅವರು ಅಧ್ಯಕ್ಷರು ಇದನ್ನು ಉಸ್ತುವಾರಿ ತಗೊಂಡು ಪ್ರತಿ ವರ್ಷವೂ ಮಾಡ್ತಾನೆ ಇದ್ದಾರೆ. ನಾನು ಅವ್ರಿಗೆಲ್ರಿಗೂ ಸಹ ಮಾಡಿದಂಥ ಎಲ್ಲ ನನ್ನ ಯುವಕ ಮಿತ್ರರಿಗೆ, ಅದರಲ್ಲಿ ಒಬ್ಬರು ಅಂತಲ್ಲ, ಯಾರು ಸ್ವಲ್ಪ ಜಾಸ್ತಿ ಒಬ್ಬರು ಕಮ್ಮಿ ಅನ್ನೋದಕ್ಕಿಂತ ಎಲ್ಲರಿಗೂ ಸಹ ನಾನು ನಮ್ಮ ಅಣ್ಣ ಛಲಪ್ರತಿ ಮತ್ತು ನನ್ನ ಕಡೆಯಿಂದ ಎಲ್ಲ ನಮ್ಮನ್ನು ಈ ಹಬ್ಬನ ಇಷ್ಟೊಂದು ಅದ್ದೂರಿಯಾಗಿ ಮಾಡಲಿಕ್ಕೆ ಅವ್ರ ಕಾರಣಕರ್ತರಾದಂಥ ಎಲ್ಲರಿಗೂ ಸಹ ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಂಥ ಸುಮಾರು ನಾಯಕರುಗಳೆಲ್ಲ ಬಂದು ಹೋಗಿದ್ದಾರೆ. ಸೊಂಬಯ್ಯ ಸದ್ದಾಮ್ ಅವರು ಬಂದಿದ್ದರು, ಮದ್ದೂರಪ್ಪನವರು ಬಂದಿದ್ದರು. ಅದರಲ್ಲಿ ವಿಶೇಷವಾಗಿ ಇನ್ನೊಂದು ಈ ಕಾರ್ಯಕ್ರಮನ ಇಷ್ಟು ಮೆರುಗಾಗಿ ಬರಬೇಕಂತ ಹೇಳಿದ್ರೆ ನಮ್ಮ ಸರ್ಕಲ್ ವೆಂಕಿಗೂ ಸಹ ಒಂದು ಉಸ್ತುವಾರಿ, ಯಾಕೆಂದ್ರೆ ಈ ಮಂತ್ರಿಗಳಲ್ಲಿ ಎಲ್ರಿಗೂ ಸಹ ಒಂದು ಕ್ಯಾಬಿನೆಟಲ್ಲಿ ಉಸ್ತುವಾರಿ ಮಂತ್ರಿಗಳು ಹೇಗೆ ಕೊಡ್ತಾರೋ ಅದೇ ರೀತಿಯಲ್ಲಿ ಸುಮಾರು ನಮ್ಮಲ್ಲೂ ಸಹ ಒಂದು 10-15 ಜನಕ್ಕೆ ಉಸ್ತುವಾರಿಗಳನ್ನು ಕೊಟ್ಟಿದ್ರು. ಈ ಹಬ್ಬನ ಹೆಂಗೆ ಮಾಡಬೇಕಂತೇಳಿ ನಮಗೇನೂ ಗೊತ್ತಿಲ್ಲ, ಈ ಹಬ್ಬನ ಏನು ಮಾಡ್ತಾರೆ ಅಂತೇಳಿ. ಜಸ್ಟ್ ನಮ್ಗೆ ಬಟ್ಟೆ ಹಾಕ್ಸ್ಕೊಂಡ್ರು ಕರ್ಕೊಂಬಂದರು, ಸ್ಟೇಜ್ ಮೇಲೆ ನಿಲ್ಲಿಸಿದ್ದಾರೆ. ನಾವು ಗೊಂಬೆಗಳ ಥರ ನಿಂತಿದ್ದೀವಿ, ಅವ್ರು ನಮ್ಮನ್ನು ಆಡಿಸ್ತಾ ಇದ್ದಾರೆ. ನಾವು ಗೊಂಬೆಗಳು, ನಮ್ಮ ಯುವಕ ಮಿತ್ರರು ನಮ್ಮನ್ನು ಆಡಿಸ್ತಿದ್ದಾರೆ ಅಂತ ಹೇಳಿದ್ರಂಗ ಅಷ್ಟು ಅದ್ದೂರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾ, ನಮ್ಮ ಪಾಪು ಇರ್ಬೋದು, ಚಂದಾಪುರ ಪಾಪು, ಇವರೆಲ್ಲ ಸುಮಾರು ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರಾಗ ಅದು ಬೆಳೀತಾನೇ ಇರುತ್ತೆ. ಅದರಿಂದ ಇವ್ರಿಗೆಲ್ರಿಗೂ ಸಹ ನನ್ನ ಸ್ನೇಹಿತರುಗಳಿಗೆ ಮತ್ತು ಇದನ್ನು ಉಸ್ತುವಾರಿ ವಹಿಸ್ಕೊಂಡು ಎಲ್ರಿಗೂ ನಾನು ತಮ್ಮೆಲ್ಲ ಮಾಧ್ಯಮಗಳ ಮುಖಾಂತರವಾಗಿ ನಾನು ಮತ್ತು ನಮ್ಮ ಅಣ್ಣ ಇಬ್ಬರೂ ಸಹ ತಮ್ಮಗಳಿಗೆ ಮತ್ತು ನಮ್ಮ ಎಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪೌರ ಕಾರ್ಮಿಕರಿಗೆ ನಾವು ಕೊಡ್ತಾನೆ ಇರ್ತೀವಿ ಪ್ರತಿ ವರ್ಷವೂ. ಅದು ಇವತ್ತೇನೋ ಒಂದು ವರ್ಷಕ್ಕೆ ಒಂದು ಸಲ ಕೊಡ್ತಾ ಇದ್ದೀವಿ, ಬಟ್ ಪ್ರತಿ ದಿವಸನೂ ಮಧ್ಯಾಹ್ನದ ಊಟನೇ ಕೊಡ್ತಾ ಇದ್ದೀವಿ. ಅದು 2 ವರ್ಷದಿಂದ 365 ಡೇಸು 365 ದಿವಸನೂ ಮಧ್ಯಾಹ್ನದ ಊಟನ ಪೌರ ಕಾರ್ಮಿಕರಿಗೆ ನಾವು ಬೊಮ್ಮಸಂದ್ರ ಪುರಸಭೆ ಪೌರ ಕಾರ್ಮಿಕರಿಗೆ ಇಡೀ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಒಂದು ಮಾಧ್ಯಮ ಒಂದು ಉದ್ಯಮದ ಮುಖಾಂತರವಾಗಿ ನಾವು ಯಾವುದೋ ಒಂದು ಸಂಘದ ಮುಖಾಂತರವಾಗಿ ನಾವು ಕೊಡ್ತಾ ಇದ್ದೀವಿ ಅಂದರೆ ಇಡೀ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ನಾವೇ ಕೊಡ್ತಾ ಇರೋದು. ಅದು ನಮಗೊಂದು ಕೀರ್ತಿ. ಪೌರ ಕಾರ್ಮಿಕರಿಗೆ ಎಲ್ರಿಗೂ ಸಹ ಮಧ್ಯಾಹ್ನದ ಊಟ ಕೊಡ್ತಾ ಇದ್ದೀವಿ. ಸಹ ನಮ್ಮದು ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ನಮ್ಮ ತಮ್ಮವರು ಪ್ರಸಾದ್ ಅವರು ಹೇಳಿದ್ದಾರೆ ಈಗ. ಸೊ ಹಾಗಾಗಿ ಈ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಮೆರುಗು ಕೊಡಲಿಕ್ಕೆ ಕಾರಣ ಆದಂಥವರು ನಮ್ಮ ಕಿರಣ್ ಮತ್ತು ನಮ್ಮ ಅಧ್ಯಕ್ಷರಾದಂಥ ನಿಕಟಪೂರ್ತಿ ಅಧ್ಯಕ್ಷರಾದಂಥ ಗೋಪಾಲ್ ಅವರು. ಸೊ ಹಾಗೆ ಸರ್ಕಲ್ ವೆಂಕಿಯವರು, ಅದ್ರ ಜೊತೆಯಲ್ಲಿ ನಮ್ಮ ಮಗನಾದಂಥ ಪುನೀತ್ ಅವರು ಮತ್ತು ದಿಲೀಪ್ ಅವರು. ಸೊ ಮತ್ತು ಹಾಗೆ ಎಲ್ಲರೂ ಜನ ಇದಕ್ಕೆ ಸೇರಿಕೊಂಡು ಇದೊಂದು ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ಇನ್ನೂ ಹೆಚ್ಚಿವಾಗಿ ಹೇಳ್ಬೇಕಂತ ಹೇಳಿದೆ ಮುರಳಿ ಮತ್ತು ನಮ್ಮ ಸಂಜು ಅವರು. ಸೊ ಮತ್ತು ನಮ್ಮ ಉಪೇಂದ್ರ ಅವರು, ಅಂದರೆ ಇವರು ಉಪೇಂದ್ರ ಅಂತ ಫಿಲಮ್ ಆಕ್ಟರ್ ಅವರಲ್ಲ, ನಮ್ಮ ಉಪೇಂದ್ರ ಅವರು. ಸೊ ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಿದ್ದಾರೆ. ಸೊ ವರ್ಷವೂ ಹೆಚ್ಚಾಗಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಸೊ ಹಾಗಾಗಿ ಇಷ್ಟೊಂದು ವಿಜೃಂಭಣೆಯಿಂದ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಮೀಡಿಯಾದವ್ರಿಗೆ. ಸೊ ಛಲಪ್ರಸಾದದ್ದು ಒಂದು ಹುಟ್ಟುಹಬ್ಬ ಅಂತ ಹೇಳಿದ್ರೆಗನ ಒಂದು ಆನೇಕಲ್ಲಿಂದ ಹಿಡಿದ್ರೆ ಈ ಕಡೆ ಸರ್ಜಾಪುರ ರೋಡಿಂದ ಹಿಡಿದ್ರೆ ಈ ಕಡೆ ಕೋನಪ್ಪಗಾರವರೆಗೂ ಸೊ ಅದರದ್ದೇ ಆದಂಥ ಒಂದು ಮೆರುಗು ಕಾಣ್ತಿರ್ತಾರೆ. ಇದಕ್ಕೆ ಕಾರಣಕರ್ತರಾದಂಥ ಈ ಮೆರುಗು ಕಾಣಿಸ್ಲಿಕ್ಕೆ ಮೊದಲನೇದಾಗಿ ನನಗೆ ಯಾರು ಕಾರಣಕರ್ತರು ಅಂತ ಹೇಳಿದ್ರೆ ಸರ್ಕಲ್ ವೆಂಕಿ ಅಂತ ಹೇಳ್ತೀನಿ. ಯಾಕೆಂದರೆ ಅದರಲ್ಲಿ ಅವರು ನಾವು ತಮ್ಮ ಹೇಳಿದಂಗೆ ಉಸ್ತುವಾರಿ ಮಂತ್ರಿ ಅಂದರೆ ಅದರಲ್ಲಿ ಅವರು ಉಸ್ತುವಾರಿ ಒಳ್ಳೆ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ ಮಾಡಿರುವಂಥ ಎಲ್ಲರಿಗೂ, ಇದರಲ್ಲಿ ಒಬ್ಬರ ಹೆಸರು ಬಿಡದೇ ಇರ್ಬೋದು ಹೇಳ್ಬೋದು. ಈ ಸ್ಟೇಜಲ್ಲಿ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ 100 ಜನ ಇದ್ದಾರೆ. ಸೊ ನನ್ನೆಲ್ಲ 100 ಜನ ಮತ್ತು ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ಆತ್ಮೀಯರಿಗೆ ಮತ್ತು ನಮ್ಮ ಬಂಧು ಬಳಗದವ್ರಿಗೆ ಸೊ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ನಾವು ಏನು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾವೆ, ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಮಗೆ ಬರೀ ಬರ್ಡೇ ಅಂತ ಅಲ್ಲ, ಹುಟ್ಟುಹಬ್ಬ ಅಂತಲ್ಲ, ನಮಗೆ ನಮ್ಮದೇ ಆದಂಥ ಒಂದು ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ನಾನು ಪ್ರಸಾದ್ ಅವರು ಹೇಳಿದ್ರು, ನಮ್ದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮನ್ನು ಬೊಂಬೆ ಥರ ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ, ನಮ್ಮನ್ನು ಆಡಿಸ್ತಾರೆ, ನಾವು ಆಡ್ತಾ ಇದ್ದೀವಿ. ಬಟ್ ಆದರೆ ನಮ್ಮದೇ ಆದಂಥ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದ್ರ ತಕ್ಕಂಗೆ ಅವರು ನಮಗೆ ಪ್ರತಿಫಲ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಎಲ್ಲರಿಗೂ ಸಹ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಮ್ಮ ಛಲಪ್ರಸಾದ್ ಅವರ ನಮ್ಮ ಛಲ ಸರ್ ಮತ್ತು ಪ್ರಸಾದ್ ಸರ್ ಅವರ ಜನ್ಮದಿನದನ್ನು ತುಂಬ ಅದ್ದೂರಿಯಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅವರು ಎಲ್ಲರಿಗೂ ಒಂದು ಪ್ರೇರಣೆ ಮತ್ತು ಎಲ್ಲರ ಜೀವನಕ್ಕೂ ಅವರೊಂದು ಪ್ರೇರಣೆ ಮತ್ತು ಮಾರಲ್ಲ. ಅವರು ಯಾಗ ಜನ ಕಷ್ಟಪಟ್ಟು ಬದುಕಬೇಕು ಅನ್ನೋದನ್ನ ರೂಪರೇಖೆಗಳನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥರಲ್ಲಿ ಮುಂಚೂಣಿ ಅವರು. ಅವರು ಸವಾಸ ಮಾಡಿರ್ತಕ್ಕಂಥವ್ರು, ಅವರ ಸಂಘ ಅಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನೂ ಬಿಡಲ್ಲ ಅವರು. ಎಸ್ಪೆಷಲಿ ಅವರು ಎಲ್ಲ ಸಮುದಾಯದವ್ರನ್ನ ಒಂದೇ ರೀತಿಯಲ್ಲಿ ಕಾಣ್ತಾರೆ ಅವರು. ಅದರಲ್ಲಿ ಹೆಚ್ಚಿನಾಗಿ ಯಾರು ಹಿಂದುಳಿದ ಸಮಾಜ ಇದ್ದಾರೋ ಅವ್ರನ್ನ ಜಾಸ್ತಿ ಮುಂದೆ ಎತ್ತಬೇಕು ಅನ್ನೋದೇ ಅವರು ತುಂಬ ಆಶಯ ಅವ್ರದ್ದು ಯಾವತ್ತೂ ಸಹ. ಪ್ಲಸ್ ಮಹಿಳೆಯರಿಗೆ ಭಾರಿ ಒತ್ತು ಕೊಡ್ತಾರೆ ಅವರು. ಹಂಗಾಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಸಹ
ಹಂಗೆ ಮುಂದುವರೆದು ಅದೆಲ್ಲ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಅವರ ಜೊತೆಯಲ್ಲಿ ನಾವು ದುಡಿತೀವಿ ಅಂತೇಳಿ ಈ ಮೂಲಕ ನಾನು ಹಾರೈಸ್ತಾ ಇದ್ದೀನಿ. ಮತ್ತು ಅವರಿಗೆಲ್ಲ ಆಯುಸ್ಸು ಐಶ್ವರ್ಯ ದೇವರು ಎಲ್ಲ ಆರೋಗ್ಯ ಕೊಡಲಿ ಅಂತೇಳಿ ಈ ಮೂಲಕ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ನಮ್ಮ ಮಾರ್ಗದರ್ಶಕರಾದ ಚಲಣ್ಣ ಮತ್ತು ಪ್ರಸಾದಣ್ಣವರ ಹುಟ್ಟುಹಬ್ಬ ಇವತ್ತು. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಆನೇಕಲ್ ತಾಲೂಕು ಎಲ್ಲ ಭಾಗದಿಂದ ಅವರ ಸ್ನೇಹಿತರು, ಹಿತೈಷಿಗಳು, ಅವರ ಅಭಿಮಾನಿಗಳು, ಯುವಕ ಮಿತ್ರರು, ಅವರ ಸಂಬಂಧಿಕರು ಎಲ್ಲರೂ ಬಂದು ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಅವ್ರಿಗೆ ಹುಟ್ಟುಹಬ್ಬವನ್ನು ಶುಭ ಕೋರಿರ್ತಾರೆ. ಮೊದಲನೇದಾಗಿ ಚಲಣ್ಣ ಮತ್ತು ಪ್ರಸಾದಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಅವ್ರಿಗೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಶುಭ ಹಾರೈಸ್ತೀನಿ. ನಮ್ಮ ಬೊಮ್ಮಸಂದ್ರ ಪ್ರಖ್ಯಾತಿ ಹೊಂದಿರತಕ್ಕಂಥ ನಮ್ಮ ಆನೇಕಲ್ ತಾಲೂಕೆ ನೋಡುವಂಥ ನಮ್ಮ ಹಿತೈಷಿಗಳು, ನಮ್ಮ ಗುರುಗಳು, ಮಾರ್ಗದರ್ಶಕರು, ಹಾಗೆ ಬೊಮ್ಮಸಂದ್ರ ಪುರಸಭೆಯ ಸದಸ್ಯರುಗಳು, BA ಅಧ್ಯಕ್ಷರು ಆದಂಥ ನಮ್ಮ ಪ್ರಸಾದಣ್ಣ, ಹಾಗೆ ಚಲಣ್ಣನವರ ಹುಟ್ಟುಹಬ್ಬ. ಅವ್ರಿಗೆ ಏನಿವತ್ತು 59ನೇ ವರ್ಷದ ಹುಟ್ಟುಹಬ್ಬ. ಅವ್ರಿಗೆ ನಾನು ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿವತ್ತು ಪೂರ್ತಿ ನಿನ್ನೆಯಿಂದ ನಾವು ಸ್ಟಾರ್ಟ್ ಮಾಡಿರತಕ್ಕಂಥ ಕಾರ್ಯಕ್ರಮಗಳು ಸುಮಾರಿದ್ದಾವೆ. ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇವತ್ತು ಸುಮಾರು ಜನಗಳಿಗೆ ಊಟ ಆಗ್ತಾ, ಹಾಗೆ ನಮ್ಮ ಪುರಸಭೆಯ ಪೌರ ಕಾರ್ಮಿಕರು ಏನು ನಮ್ಮ ಬೊಮ್ಮಸಂದ್ರ ಯಾವಾಗ ಸ್ವಚ್ಛತೆಯಾಗಿ ಇಡಬೇಕು ಅನ್ನೋದೇ ಅವರ ಮೂಲ ಉದ್ದೇಶ. ಮೊದಲನೇದು ಏನೇ ಕೆಲಸ ಬಂದ್ರೂ ಫಸ್ಟ್ನೇದು ಅವರು ಕೇಳೋದೇ ನಮ್ಮ ಪುರಸಭೆ ಸಿಬ್ಬಂದಿಗಳಿಗೂ ಅವ್ರಿಗೇನಾದರೂ ಒಂದು ಮಾಡಬೇಕು ಅನ್ನೋದೇ ಅವರ ಚಿಂತನೆ. ಆ ಚಿಂತನೆ ಪ್ರಕಾರ ಅವರು ಏನು ನಾನು ಅಧ್ಯಕ್ಷನಾಗಿರ್ಬೇಕಾದ್ರೆ ಅವ್ರಿಗೆ ಕೇಳಿಕೊಂಡೆ, ಇವ್ರಿಗೆ ಸರ್ಕಾರದಿಂದ ಬರೀ 19 ರೂಪಾಯಿ 20 ರೂಪಾಯಿನ ಊಟಕ್ಕೆ ಬರ್ತಾ ಇದ್ದಿದ್ದು ಸರ್ಕಾರದ ಅನುದಾನ. ಅದರಲ್ಲಿ ಅವ್ರಿಗೆ 19 ರೂಪಾಯಲ್ಲಿ ಏನು ಊಟ ಕೊಡೋಕ್ಕಾಗ್ತಿದೆ ಅಂತ ನಾನು ಪ್ರಸಾದಣ್ಣವರು ಮತ್ತು ಅವರ ಟೀಮು ನಾವು ಒಂದು ಮೀಟಿಂಗ್ ಮಾಡಿದಾಗ ಅವ್ರು ಹೇಳಿದ್ರು, ಆಯಿತು 19 ರೂಪಾಯಲ್ಲಿ ತಿನ್ನೋದಕ್ಕೆ ಯಾರ ಕೈಲೂ ಆಗೋದಿಲ್ಲ, ಈ ಕಾಲದಲ್ಲಿ ಏನೂ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಅವ್ರದ್ದೇ ಆದಂಥ ಒಂದು ಸಂಘದಲ್ಲಿ ಒಂದು ರಿಸರ್ವ್ ಫಂಡ್ ಮಾಡಿ ತಿಂಗಳಿಗೆ 2 ರಿಂದ 2.5 ಲಕ್ಷ ರೂಪಾಯಿ ಬಿಲ್ಲಾಗೋ ಅಂಥ ಒಂದು ಊಟದ ವ್ಯವಸ್ಥೆನ ಮಾಡಿಕೊಟ್ಟಿರ್ತಾರೆ. ನಾನು ನಮ್ಮ ಪುರಸಭೆ ಸಿಬ್ಬಂದಿಗಳಿಗೆ ಇದೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಅವರ ಮುಖಾಂತರ ಅವರು ಹೇಳಿರತಕ್ಕಂಥ ಮಾತುಗಳು ನಾನು ಮಾಧ್ಯಮ ಕೇಳ್ತಾ ಇದ್ದೀನಿ. ಅವರು ಜೀವನ ಪರ್ಯಂತ ಅವರು ನೆನೆಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಈ ಒಂದು ಆಲೋಚನೆ ಬಂದಿದ್ದಕ್ಕೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವ್ರಿಗೆ ಇನ್ನೂ 100 ವರ್ಷಗಳು ಆನೇಕಲ್ ತಾಲೂಕಲ್ಲಿ ಇನ್ನೂ ಒಳ್ಳೊಳ್ಳೆ ಅಧಿಕಾರ ಸಿಗಲಿ, ಅವರು ಕೂಡ ಮುಂದಿನ ದೊಡ್ಡ ದೊಡ್ಡ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಶುಭ ಕೋರೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಚಲಪ್ರಸಾದ್ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಾವು ಕಂಡಾಗೆ ಏನಾದರೂ ರಾಮ ಲಕ್ಷ್ಮಣ ಅಂತ ಅಂದ್ಕೊಂಡಿದ್ರೆ ನಾನು ಚಲಣ್ಣ ಪ್ರಸಾದ್ ಅವರು ಅಂತ ತಿಳ್ಕೊಳ್ತೀನಿ. ಯಾಕೆಂದರೆ ಅವ್ರ ಹೆಸರಾಗ್ಬೋದು ಮತ್ತು ಅವ್ರು ಇದಾಗ್ಬೋದು, ಹುಟ್ಟಿನಿಂದನೂ ಜೊತೆಲೇ ಬಂದಿದ್ದಾರೆ. ಆಮೇಲೆ ಎಷ್ಟೋ ಜನ ಅಣ್ಣ ತಮ್ಮಂದರು ಜೊತೆಲಿರ್ತಾರೆ, ಆದರೂ ದೂರ ಇದ್ಕೊಂಡು ಒಬ್ಬರನ್ನ ಮುಖ ಒಬ್ಬರು ನೋಡದಿರೋಂಥ ಕಾಲ ಇಲ್ಲಿ. ಅದರಲ್ಲಿ ಇವರಿಬ್ಬರು ಅಣ್ಣ ತಮ್ಮ ಅನ್ನೋದಕ್ಕಿಂತ ಒಂಥರ ಫ್ರೆಂಡ್ಸ್ ಥರ ಇರ್ತಾರೆ. ದೇವರು ಇವರಿಗೆ 100 ವರ್ಷ ಚೆನ್ನಾಗಿಟ್ಟಿರಲಿ, ಆಮೇಲೆ ಎಲ್ಲ ಐಶ್ವರ್ಯ ಅಷ್ಟೈಶ್ವರ್ಯನ ಕೊಟ್ಟು ದೇವರವ್ರನ್ನ ಕಾಪಾಡಲಿ ಅಂತ ಹೇಳ್ತೀನಿ. ಏನಿವತ್ತು ನಮ್ಮ ಚಲಣ್ಣ ಮತ್ತು ಪ್ರಸಾದಣ್ಣಗೆ ಆ ಭಗವಂತ ಆರೋಗ್ಯ ಕೊಡಲಿ. ಇನ್ನೆಲ್ಲ ಅವ್ರು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಆರೋಗ್ಯ ಇನ್ನೂ 100 ವರ್ಷ ಅವ್ರಿಗೆ ಕೊಡಲಿ, ಅಂಥ ಮಂದಿರಿಬ್ಬರು ಚೆನ್ನಾಗಿರಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಮೆನಿ ಮೋರ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ.